ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾದ ಕರ್ಮಕಾಂಡ. ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನುವಂತಹ ಅನುಮಾನದ ವಾಸನೆ ಮೊದಲೇ ಲೋಕಾಯುಕ್ತ ಪೊಲೀಸರ ಮೂಗಿಗೆ ಬಡಿದಿತ್ತ ಅನ್ನೋ ಪ್ರಶ್ನೆ ಕುತೂಹಲ ಈ ಕಾಡ್ತಾ ಇದೆ. ಕಾರಣ ಏನು? ಮತ್ತೊಂದು ದಾಖಲೆಯನ್ನ ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿ ಲೋಕಾಯುಕ್ತದ ಟಿಪ್ಪಣಿಯ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ಫಸ್ಟೇ ಗೊತ್ತಿತ್ತು ಅವರಿಗೆ ಅನ್ನೋ ಅರ್ಥ ಬರೋ ರೀತಿ ಒಂದು ಡಾಕ್ಯುಮೆಂಟ್ ರಿಲೀಸ್ ಆಗಿದೆ. ಹಿಂದೆಯೇ 50-50 ಅಕ್ರಮದ ಬಗ್ಗೆ ತನಿಖೆಗೆ ಲೋಕಾಯುಕ್ತ ಪೊಲೀಸರು ಮುಂದಾಗಿದ್ರಂತೆ. 50-50 ಅನುಪಾತದ ಸೈಟ್ ಹಂಚಿಕೆ ವಿಚಾರದಲ್ಲಿ ತನಿಖೆಗೆ ಮುಂದಾಗಿದ್ರಂತೆ. ತನಿಖೆಗೆ ಸರ್ಚ್ ವಾರೆಂಟ್ ಅನ್ನ ಕೂಡ ಮೈಸೂರು ಲೋಕಾಯುಕ್ತ ಪೊಲೀಸರು ಪಡ್ಕೊಂಡಿರ್ತಾರೆ. ಬಟ್ ಕೊನೆ ಕ್ಷಣದಲ್ಲಿ ಸರ್ಚ್ ವಾರೆಂಟ್ ಅನ್ನ ವಾಪಸ್ ಪಡೆದಿರ್ತಾರೆ ಲೋಕಾಯುಕ್ತ ಪೊಲೀಸರು. ದೂರಿಗೆ ಪೂರಕ ದಾಖಲೆಯನ್ನ ಸ್ನೇಹಮಯಿ ಕೃಷ್ಣ ಅವರು ಬಹಿರಂಗ ಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಈ ದಾಖಲೆ ಬಿಡುಗಡೆ ಆಗಿದೆ. ಸೊ ಈ ಮಾಹಿತಿಯನ್ನ ಗಮನಿಸ್ತಾ ಇದ್ರೆ ಹಿಂದಡಿಯನ್ನ ಪೊಲೀಸರು ಇಟ್ರು ಅಂತ. ಹಿಂದಡಿ ಯಾಕೆ ಇಟ್ರು? ಅಲ್ಲಿ ಯಾರ ಹಿತಾಸಕ್ತಿಯನ್ನ ಕಾಯೋ ಕೆಲಸ ಆಗಿತ್ತು? ಹಾಗೇನಿಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಉದ್ಭವಿಸುತ್ತೆ. ಅದಕ್ಕೆ ಸರ್, ನಾನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಅಕ್ರಮ ನಡೆದ 50-50 ಅನುಪಾತ ನಿವೇಶನದಲ್ಲಿ ಅದಕ್ಕೆ ಸಂಬಂಧಪಟ್ಟ ದೂರು ದಾಖಲೆ ಮಾಡೋಕ್ಕಿಂತ ಮುನ್ನವೇ, ಅಂದರೆ ಕಳೆದ ಜೂನ್ ತಿಂಗಳಿನಲ್ಲಿ ಈ ಬಗ್ಗೆ ಎಲ್ಲ ಮಾಹಿತಿ ದಾಖಲೆಯನ್ನು ಸಂಗ್ರಹ ಮಾಡಿದಂಥ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಇದರ ಬಗ್ಗೆ 6/6/2024ರಲ್ಲಿ ಮಾನ್ಯ ಲೋಕಾಯುಕ್ತ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಆ ವರದಿಯನ್ನು ದಾಖಲಿಸಿಕೊಂಡಂಥ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಹಾಜರುಪಡಿಸೋಕ್ಕೆ ನಾವೇನಾದರೂ ಪ್ರಾಧಿಕಾರದ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅವರು ದಾಖಲಾತಿಗಳನ್ನು ಮುಚ್ಚಿಡುವಂಥ ಅಥವಾ ನಾಶಪಡಿಸುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಸರ್ಚ್ ವಾರೆಂಟನ್ನು ಕೊಡಿ, ನಾವು ದಾಳಿ ಮಾಡಿ ಮೂಲ ದಾಖಲೆ ವಶಪಡಿಸ್ಕೊಳ್ಳೋದು ಅಂತೇಳಿ ಮೈಸೂರು ಲೋಕಾಯುಕ್ತ ಅಧಿಕಾರಿ ಮನವಿ ಮಾಡಿಕೊಡೋದ್ರಿಂದ ಮಾನ್ಯ ಲೋಕಾಯುಕ್ತರು 28/6/2024 ಸರ್ಚ್ ವಾರೆಂಟನ್ನು ಕೂಡ ಆದೇಶ ಮಾಡುತ್ತೆ. ಆದರೆ ಈ ವಿಚಾರ ನನಗಿರೋ ಅನುಮಾನ ಪ್ರಕಾರ ಈ ಹಿಂದಿನ ಮೈಸೂರು ಲೋಕಾಯುಕ್ತ SP ಆಗಿದ್ದ ಸಜಿತ್ರವರು ಈ ಮಾಹಿತಿಯನ್ನು ಸಚಿವರಾದ ಬೈರತಿ ಸುರೇಶ್ಗೆ ತಿಳಿಸಿದ್ರಿಂದ ಅವರು ತಮ್ಮ ಅಧಿಕಾರಿಗಳ ಮೂಲಕ ಮತ್ತು ಕಡತಗಳನ್ನು ವಶಪಡಿಸ್ಕೊಳ್ಳೋದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರ್ತದೆ. ಆ ಕಡತಗಳನ್ನು ವಶಪಡಿಸ್ಕೊಳ್ಳೋ ಹಿನ್ನೆಲೆಯಲ್ಲಿ ಲೋಕಾಯುಕ್ತರ ವಿಚಾರ ಪ್ರಕರಣ ಮುಕ್ತಾಯ ಮಾಡೋರು ಕೂಡ ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಬರ್ತದೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಮಾನ್ಯ ಲೋಕಾಯುಕ್ತ SP ಅವರಿಗೆ ಒಂದು ಮನವಿಯನ್ನು ಕೊಡ್ತಾಯಿದ್ರಿ. ಸೊ ನಾನು ಆಗಲೇ ಇದಕ್ಕೆ ಸಂಬಂಧ ದೂರಾರ್ಜಿನ ಕೊಟ್ಟಿದ್ದೆ. ಅದಕ್ಕೆ ಪೂರಕವಾಗಿ ಸಾಕ್ಷಿ ನಂಗೆ ಲಭ್ಯ ಆಗಿರೋದ್ರಿಂದ ಸೊ ಈ ಸಾಕ್ಷಿನ ಆಧರಿಸಿ ಕೂಡಲೇ ಸಚಿವರಾದ ಬೈರತಿ ಸುರೇಶ್ ಅವ್ರನ್ನ ಮತ್ತು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಯಾದ ವೆಂಕಟಾಚಲಪತಿ ಅವ್ರನ್ನ ಮತ್ತು ಇಂದಿನ ಲೋಕಾಯುಕ್ತ SP ಆದ ಸಜಿತ್ರವ್ರನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೊಡ್ತಾಯಿದ್ದೀನಿ. ಅದು 140 ಕಡತಗಳನ್ನು ವಶಪಡಿಸ್ಕೊಂಡು ಹೋಗಿದ್ರಂಥ ಮಾಹಿತಿ ಲಭ್ಯ ಆಗಿದೆ. ಮತ್ತು ಅವರು ಈಗಾಗಲೇ ಕಡತ ವಶಪಡಿಸ್ಕೊಂಡಿರೋದ್ರಿಂದ ಮತ್ತು PN ದೇಸಾಯಿ ನಿವೃತ್ತ ಮಾನ್ಯ ನ್ಯಾಯಾಧೀಶ PN ದೇಸಾಯಿ ಅವರ ನೇತೃತ್ವದಲ್ಲಿ ಏಕಸದಸ್ಯ